ನಮಸ್ಕಾರ, ನನ್ನ ಹೆಸರು ರೋಹನ್ ಬಾಲಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ಸೆನ್ಸೆಕ್ಸ್ ಆನ್ ರೆಕಾರ್ಡ್ ವಿನ್ನಿಂಗ್ ಸ್ಟ್ರೀಕ್ ಸಿನ್ಸ್ 2007. ಸೆನ್ಸೆಕ್ಸು ಲಾಂಗೆಸ್ಟ್ ಗೇನಿಂಗ್ ಸ್ಟ್ರೀಕು, ಅಂದರೆ ಕಂಟಿನ್ಯೂಸ್ ಆಗಿ ಇಷ್ಟು ದಿನ ಪಾಸಿಟಿವ್ ಆಗಿದ್ದು 2007 ಹಾಗೂ 11 ಸ್ಟ್ರೇಟ್ ಡೇಸು ಅಥವಾ 11 ಕಂಟಿನ್ಯೂಸ್ ಡೇಸು ಮಾರ್ಕೆಟು ಮೇಲೋಗಿದೆ. ಇಂಡೆಕ್ಸು ಆ ಪೀರಿಯಡಲ್ಲಿ ಅಪ್ರಾಕ್ಸಿಮೇಟ್ಲಿ 4.63% ಮೇಲೋಗಿದೆ. ಡೊಮೆಸ್ಟಿಕ್ ಫ್ಲೋಸು ಚೆನ್ನಾಗಿದೆ, ಯಾಕಂದರೆ ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಜನರು. ಅದರಿಂದ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಇನ್ವೆಸ್ಟ್ ಮಾಡ್ತಾ ಬಂದಿದ್ದಾರೆ ಹಾಗೂ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಸೇಲ್ ಮಾಡ್ತಾ ಇದ್ರೂ ಮಾರ್ಕೆಟ್ ಮೇಲೋಗಿದೆ. SIP ಫ್ಲೋಸು ಅಥವಾ SIP ಇನ್ವೆಸ್ಟ್ಮೆಂಟ್ ಏನಾಗ್ತಾ ಇದೆ ಮ್ಯೂಚುವಲ್ ಫಂಡ್ಸಲ್ಲಿ, ಅದು ರೆಕಾರ್ಡ್ ಹೈಗೆ ಬಂದಿದೆ ಆಗಸ್ಟ್ 2023. 11 ಸೆಷನಲ್ಲಿ ಈಕ್ವಿಟಿ ಇನ್ವೆಸ್ಟರ್ಸ್ದು ಟೋಟಲ್ ವೆಲ್ತ್ ಅಥವಾ ಮಾರ್ಕೆಟ್ ವ್ಯಾಲ್ಯೂ 13.81 lakh crores ಜಾಸ್ತಿ ಆಗಿದೆ. ಈಗ ಟೋಟಲ್ ಮಾರ್ಕೆಟ್ ಕ್ಯಾಪು ಎಲ್ಲ ಕಂಪ್ನಿ ಸೇರಿಸ್ಕೊಂಡು 323 lakh crores ಇದೆ. ಈ ಲಾಸ್ಟ್ ಒಂದು 11 ದಿವಸದಲ್ಲಿ ಗ್ಲೋಬಲ್ ಮಾರ್ಕೆಟ್ಸ್ ಎಲ್ಲ ಫ್ಲ್ಯಾಟ್ ಆಗಿತ್ತು, ಜಾಸ್ತಿ ಮೂವ್ಮೆಂಟ್ ಆಗಿಲ್ಲ. ಆದರೆ ನಮ್ಮ ಮಾರ್ಕೆಟ್ಸ್ ಮಾತ್ರ ಮೇಲೆ ಹೋಗ್ತಾ ಇದೆ. ನ್ಯೂಸ್ ನಂಬರ್ 2, ಗೌರ್ಮೆಂಟ್ ಅಪ್ರೂವ್ಸ್ ಕ್ಯಾಪಿಟಲ್ ಅಕ್ವಿಸಿಷನ್ ವರ್ತ್ 45,000 crores. ಡಿಫೆನ್ಸ್ ಮಿನಿಸ್ಟರ್ ರಾಜನಾಥ್ ಸಿಂಗ್ ಅವರು ಅಪ್ರೂವ್ ಮಾಡಿದ್ದಾರೆ ಎಕ್ಸೆಪ್ಟೆನ್ಸ್ ಆಫ್ ನೆಸೆಸಿಟಿ ಅಂತ 9 ಕ್ಯಾಪಿಟಲ್ ಅಕ್ವಿಸಿಷನ್ ಪ್ರಪೋಸಲ್ಸನ್ನು ಅವರು ಗ್ರಾಂಟ್ ಮಾಡಿದ್ದಾರೆ ವರ್ತ್ 45,000 crores. ಈ ಪರ್ಚೇಸಸ್ ಎಲ್ಲ ಇಂಡಿಯನ್ ಕಂಪ್ನೀಸಿಂದನೇ ಆಗ್ತದೆ ಅಂಡರ್ ದ ಬೈ ಇಂಡಿಯನ್ ಕ್ಯಾಟಗರಿ. ಹಾಗೂ ಇದರಿಂದ ನಮ್ಮ ಕಂಟ್ರಿ ಆತ್ಮನಿರ್ಭರ್ ಭಾರತ್ ಅಂತ ಆಗುತ್ತೆ, ಯಾಕಂದರೆ ನಾವು ಬೇರೆ ಕಂಟ್ರೀಸ್ ಮೇಲೆ ಡಿಪೆಂಡ್ ಆಗೋದಿಲ್ಲ ಡಿಫೆನ್ಸ್ ಎಕ್ವಿಪ್ಮೆಂಟಿಗೋಸ್ಕರ. ಮುಂಚೆ ನಿಮಗೆ ಗೊತ್ತಿದ್ದಾಗೆ ಎಲ್ಲನೂ ಮೋಸ್ಟ್ ಆಫ್ ಟೈಮ್ ಇಂಪೋರ್ಟೇ ಮಾಡ್ತಿದ್ರು, ಇಲ್ಲಿ ಲೋಕಲ್ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಾ ಇರೋದು ತುಂಬ ಕಮ್ಮಿ ಇತ್ತು. ಪ್ರೊಟೆಕ್ಷನ್ನು, ಮೊಬಿಲಿಟಿ, ಅಟ್ಯಾಕ್ ಕೇಪಬಿಲಿಟಿ ಅದೆಲ್ಲ ಜಾಸ್ತಿ ಮಾಡಲಿಕ್ಕೆ ನಮ್ಮ ಆರ್ಮ್ ಫೋರ್ಸಸ್ಸಿಗೆ ಅವರು ಲೈಟ್ ಆರ್ಮರ್ಡ್ ಮಲ್ಟಿಪರ್ಪಸ್ ವೆಹಿಕಲ್ಸು, ಇಂಟಿಗ್ರೇಟೆಡ್ ಸರ್ವೆಲೆನ್ಸು, ಟಾರ್ಗೆಟಿಂಗ್ ಸಿಸ್ಟಮ್, ಮಿಸೈಲ್ ವೆಪನ್ ಸಿಸ್ಟಮ್ ಎಲ್ಲನೂ ಪರ್ಚೇಸ್ ಮಾಡ್ತಾ ಇದ್ದಾರೆ. ಹಾಗೂ ನಿನ್ನೆ ಹೇಳ್ತಾ ಇದ್ದಾಗೆ HALಗೆ 12 ಸುಖಾಯ್ ಐಕ್ರಾಫ್ಟ್ಸ್ಗೂ ಆರ್ಡರ್ ಸಿಕ್ಕಿದೆ ಇಂಡಿಯನ್ ಏರ್ಫೋರ್ಸಿಂದ. ನ್ಯೂಸ್ ನಂಬರ್ 3, ಟಾಟಾ ಸನ್ಸ್ ಹ್ಯಾಸ್ ಟು ಬಿ ಲಿಸ್ಟೆಡ್ ಬೈ ಸೆಪ್ಟೆಂಬರ್ 2025 ಆಸ್ ಪರ್ RBI. ಟಾಟಾ ಸನ್ಸು ಹೋಲ್ಡಿಂಗ್ ಕಂಪ್ನಿ ಆಫ್ ಟಾಟಾ ಗ್ರೂಪು ಅವರು ಸ್ಟಾಕ್ ಎಕ್ಸ್ಚೇಂಜಸ್ನಲ್ಲಿ ಲಿಸ್ಟ್ ಆಗಬೇಕಾಗುತ್ತೆ ಸೆಪ್ಟೆಂಬರ್ 2025 ಒಳಗೆ. ಯಾಕಂದರೆ ಅದು ಸದ್ಯಕ್ಕೆ RBI ಪ್ರಕಾರ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪ್ನಿ ಹಾಗೂ ಈ ಥರ ಕಂಪ್ನೀಸು ಈ ಥರ ಕ್ಯಾಟಗರಿ ಇದ್ದರೆ ಅವರು ಒಂದು ಪರ್ಟಿಕ್ಯುಲರ್ ಟೈಮ್ ಒಳಗೆ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಲಿಸ್ಟ್ ಆಗಬೇಕು. ಅಕಸ್ಮಾತ್ ಟಾಟಾ ಸನ್ಸ್ ಲಿಸ್ಟ್ ಆದರೆ ಆವಾಗ ಹ್ಯೂಜ್ ಪ್ರಾಫಿಟ್ ಸಿಗುತ್ತೆ ಶೇರ್ ಹೋಲ್ಡರ್ಸಿಗೆ, ಎಸ್ಪೆಷಲಿ ಟಾಟಾ ಟ್ರಸ್ಟು. ಯಾಕಂದರೆ ಈ ಟಾಟಾ ಸನ್ಸದು ಹೋಲ್ಡಿಂಗ್ಸು ಎಲ್ಲ ಕಂಪ್ನೀಸಲ್ಲಿದೆ. ಅವ್ರ ಹತ್ರ TCS ಸ್ಟೇಕ್ ಇರ್ತದೆ, ಟೈಟಲ್ ಸ್ಟೇಕ್ ಇರ್ತದೆ, ಟಾಟಾ ಸ್ಟೀಲು ಎಲ್ಲ ಕಂಪ್ನೀಸ್ ಸ್ಟೇಕು ಟಾಟಾ ಸನ್ಸ್ ಕೆಳಗಿರುತ್ತೆ. ಈ ಟಾಟಾ ಸನ್ಸದು ಕಂಪ್ನೀಸ್ ವ್ಯಾಲ್ಯೂಯೇಷನ್ ಅಪ್ರಾಕ್ಸಿಮೇಟ್ಲಿ 11 ಲಕ್ಷ ಕೋಟಿ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗೂ 5% ಸ್ಟೇಕು ಅವ್ರು IPL ಸೇಲ್ ಮಾಡಿದ್ರು 55,000 ಕೋಟಿ ಅಪ್ರಾಕ್ಸಿಮೇಟ್ಲಿ ಆಗ್ಬೋದು. ಆವಾಗ ಇದು ಒನ್ ಆಫ್ ದ ಲಾರ್ಜೆಸ್ಟ್ IPOs ಇನ್ ಇಂಡಿಯಾ ಆಗೋ ಚಾನ್ಸಸ್ ಇದೆ. ಆದರೆ ಟಾಟಾ ಸನ್ಸ್ ಆದಷ್ಟು ಅವರು RBIಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ, ನಮಗೆ ಸ್ಪೆಷಲ್ ಪರ್ಮಿಷನ್ ಕೊಡಿ, ನಮಗೆ ಲಿಸ್ಟ್ ಮಾಡೋ ಇಂಟ್ರೆಸ್ಟ್ ಇಲ್ಲ ಅಂತ. ಆದರೆ ನೋಡಬೇಕಾಗತ್ತೆ ಏನಾಗುತ್ತೆ ಅಂತ. ಟಾಟಾ ಸನ್ಸು ಅವರು ಬೇರೆ ಥರ ಅವರ ಕಂಪ್ನಿನ ರೀಸ್ಟ್ರಕ್ಚರ್ ಮಾಡಿದರೆ ಆವಾಗ RBI ಪ್ರಕಾರ NBFC ಆಗೋದಿಲ್ಲ, ಆವಾಗ ಅವರು ಕಂಪಲ್ಸರಿಯಾಗಿ ಲಿಸ್ಟ್ ಮಾಡಬೇಕಂತ ಏನಿರುವುದಿಲ್ಲ. ಸೊ ನೋಡಬೇಕಾಗತ್ತೆ ಟಾಟಾ ಸನ್ಸ್ ಯಾವ ಥರ ಅವರ ಕಂಪ್ನಿಯನ್ನು ಚೇಂಜ್ ಮಾಡ್ತಾರೆ, ಸ್ಟ್ರಕ್ಚರ್ ಬರ್ತಾರೆ, ಸೊ ದಟ್ ಈ ಲಿಸ್ಟಿಂಗನ್ನು ಅವಾಯ್ಡ್ ಮಾಡ್ಬೋದು ಅಂತ. ನ್ಯೂಸ್ ನಂಬರ್ 4, ರ್ಯಾಪಿಡ್ ನ್ಯೂಸು. ಯೂನಿಯನ್ ಗೌರ್ಮೆಂಟು ವಿಂಡ್ಫಾಲ್ ಟ್ಯಾಕ್ಸ್ ಆನ್ ಡೊಮೆಸ್ಟಿಕ್ ಪ್ರೊಡಕ್ಷನ್ ಆಫ್ ಕ್ರೂಡ್ ಆಯಿಲನ್ನು 10,000 rupees ಪರ್ ಟನ್ ಮಾಡಿದ್ದಾರೆ. ಮುಂಚೆ 6,700 rupees ಪರ್ ಟನ್ ಇತ್ತು. ಈ ಪರ್ಟಿಕ್ಯುಲರ್ ಇಂಕ್ರೀಸು ಇವತ್ತಿಂದ ಇಫೆಕ್ಟ್ ಆಗುತ್ತೆ. ಹಾಗೂ ಫಾರ್ಮರ್ ಇಂಡಿಯಾ ಕ್ರಿಕೆಟ್ ಕ್ಯಾಪ್ಟನ್ ಸೌರವ್ ಗಂಗೂಲಿ ಅವರು ಒಂದು ಸ್ಟೀಲ್ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡ್ತಾರೆ ವೆಸ್ಟ್ ಬೆಂಗಾಲಲ್ಲಿ ಅಂತ ಹೇಳಿದ್ದಾರೆ. ಹಾಗೂ ಈ ಫ್ಯಾಕ್ಟ್ರಿ ಇನ್ನೊಂದು 1 ವರ್ಷದಲ್ಲಿ ಕಂಪ್ಲೀಟ್ ಆಗ್ತದೆ ಅಂತ ಹೇಳಿದ್ದಾರೆ. ನಮಗೆಲ್ಲರೂ ಗೊತ್ತಿರಲಿಲ್ಲ, ಸೌರವ್ ಗಂಗೂಲಿ ಅವರು ಒಂದು ಸ್ಮಾಲ್ ಸ್ಟೀಲ್ ಪ್ಲಾಂಟು 2007 ಸ್ಟಾರ್ಟ್ ಮಾಡಿದ್ರಂತೆ. ಈಗ ಇದು ಒಂಥರ ಸೆಕೆಂಡ್ ಪ್ಲಾಂಟು ರೆಡಿ ಮಾಡ್ತಾ ಇರೋದು. ಸೊ ಸುಮಾರು ಬಿಸ್ನೆಸ್ಸಲ್ಲಿ ಇದು ಅವರ ಒಂದು ಬಿಸ್ನೆಸ್ ಆಗುತ್ತೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್, ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.